ನ್ಯಾಯಕ್ಕಾಗಿ ಎಸ್ಪಿ ಕಚೇರಿ ಎದುರು ಪೊಲೀಸ್ ಪೇದೆಗಳ ಪ್ರೊಟೆಸ್ಟ್. ಹಿರಿಯ ಪೊಲೀಸ್ ಅಧಿಕಾರಿಗಳ ವಿರುದ್ಧ ಪೊಲೀಸ್ ಪೇದೆಗಳು ಪ್ರತಿಭಟನೆ. ನೊಂದವರಿಗೆ ನ್ಯಾಯ ಕೊಡಿಸುವ ಪೊಲೀಸರೇ ತಮ್ಮ ಇಲಾಖೆಯ ಹಿರಿಯ ಪೊಲೀಸ್ ಅಧಿಕಾರಿಗಳ ವಿರುದ್ಧ ಪ್ರತಿಭಟನೆ ನಡೆಸಿದ್ದಾರೆ. ಹಿರಿಯ ಪೊಲೀಸ್ ಅಧಿಕಾರಿಗಳಿಂದ ನಮಗೆ ಅನ್ಯಾಯ ಆಗಿದೆ, ನ್ಯಾಯ ಕೊಡಿಸಿ ಎಂದು ಎಸ್ಪಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿದ್ದಾರೆ. ಅರೆ, ಪೊಲೀಸರ ವಿರುದ್ಧ ಪೊಲೀಸರೇ ಯಾಕೆ ಪ್ರತಿಭಟನೆ ನಡೆಸಿದ್ರು ಅಂತೀರಾ? ಈ ಸ್ಟೋರಿ ನೋಡಿ. ಚಿಕ್ಕಬಳ್ಳಾಪುರ ಜಿಲ್ಲಾ ವರಿಷ್ಠ ಅಧಿಕಾರಿಗಳ ಕಚೇರಿ ಮುಂದೆ ಹೀಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರ ಹಿಡಿದು ಎಸ್ಪಿ ಕಚೇರಿ ಎದುರು ಕುಟುಂಬ ಸಮೇತ ಪ್ರತಿಭಟನೆ ನಡೆಸುತ್ತಿರುವ ಪೊಲೀಸ್ ಪೇದೆಗಳ ಮನವೊಲಿಸಲು ಯತ್ನಿಸುತ್ತಿರುವ ಸಹಾಯಕ ಪೊಲೀಸ್ ವರಿಷ್ಠಾಧಿಕಾರಿ. ಈ ಎಲ್ಲ ಹೈ ಡ್ರಾಮಾ ನಡೆದಿದ್ದು ಯಾಕೆ ಗೊತ್ತಾ? ಚಿಕ್ಕಬಳ್ಳಾಪುರ ತಾಲೂಕಿನ ಬಾಗೇಪಲ್ಲಿ ತಾಲೂಕು ಪೊಲೀಸ್ ಠಾಣೆಯಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ಗಳಾಗಿ ಕಾರ್ಯನಿರ್ವಹಿಸುತ್ತಿದ್ದ ನರಸಿಂಹಮೂರ್ತಿ ಹಾಗೂ ಅಶೋಕ್ ಶಿಡ್ಲಘಟ್ಟ ಕಳೆದ ಹಲವು ತಿಂಗಳುಗಳ ಹಿಂದೆ ಮನಿ ಡಬ್ಬಿಂಗ್ ಪ್ರಕರಣದಲ್ಲಿ ಮೂವರನ್ನ ಬಂಧಿಸಿ ಅವರಿಂದ ಹಣ ಪಡೆದು ಬಿಟ್ಟು ಕಳಿಸಿದ ಪ್ರಕರಣದಲ್ಲಿ ಸಿಲುಕಿಕೊಂಡಿದ್ರು. ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದ ಬಾಗೇಪಲ್ಲಿ ಇನ್ಸ್ಪೆಕ್ಟರ್ ಪೊಲೀಸ್ ಪೇದೆಗಳಾದ ಲಕ್ಷ್ಮೀನಾರಾಯಣ ಹಾಗೂ ಅಶೋಕ್ ನರಸಿಂಹಮೂರ್ತಿ ಸಸ್ಪೆಂಡ್ ಮಾಡಲಾಗಿತ್ತು. ಇನ್ಸ್ಪೆಕ್ಟರ್ ಲಕ್ಷ್ಮೀನಾರಾಯಣ ಪ್ರಕರಣದಿಂದ ತಪ್ಪಿಸಿಕೊಳ್ಳಲು ನಮ್ಮದಲ್ಲದ ಪ್ರಕರಣದಲ್ಲಿ ನಮ್ಮನ್ನ ಸಿಲುಕಿಸಿದ್ದಾರೆ. ಈ ಪ್ರಕರಣದಲ್ಲಿ 2 ಬಾರಿ ನಮ್ಮನ್ನ ಸಸ್ಪೆಂಡ್ ಮಾಡಿದ್ದಾರೆ. ಕೋರ್ಟ್ನಲ್ಲಿ ಪ್ರಕರಣ ಕುರಿತು ವಿಚಾರಣೆ ನಡೆಯುತ್ತಿದೆ. ನಮ್ಮದಲ್ಲದ ತಪ್ಪಿನಿಂದ ನಮ್ಮನ್ನ ಸೇವೆಯಿಂದ ಅಮಾನತು ಮಾಡಿದ್ದಾರೆ ಎಂದು ಆರೋಪಿಸಿ ಇಂದು ಎಸ್ಪಿ ಡಿಎಲ್ ನಾಗೇಶ್ ವಿರುದ್ಧ ಅವರ ಕಚೇರಿ ಬಳಿಯೇ ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಇನ್ನು ಅಮಾನತು ಆದೇಶ ಹಿಂಪಡೆಯುವಂತೆ ಎಸ್ಪಿ ಡಿಎಲ್ ನಾಗೇಶ್ ಅವರ ಬಳಿ ಸಾಕಷ್ಟು ಸಲ ಅಲೆದು ಸಾಕಾಗಿದೆ. ಆದರೂ ನಮ್ಮ ಬಗ್ಗೆ ನಿರ್ಲಕ್ಷ್ಯ ತೋರಿದ್ದಾರೆ. ಎಸ್ಪಿ ಡಿಎಲ್ ನಾಗೇಶ್ ಜಿಲ್ಲೆಯಲ್ಲಿ ಜಾತಿ ತಾರತಮ್ಯ ಮಾಡಿದ್ದಾರೆ. ಮನಿ ಡಬ್ಲಿಂಗ್ ಪ್ರಕರಣದಲ್ಲಿ ಬಾಗೇಪಲ್ಲಿ ಇನ್ಸ್ಪೆಕ್ಟರ್ ಲಕ್ಷ್ಮೀನಾರಾಯಣ ಅವರ ಮೇಲಿನ ಆರೋಪ ನಮ್ಮ ಮೇಲೆ ಹಾಕಿ ಬಡಪಾಯಿಗಳಾದ ನಮ್ಮನ್ನು ಬಲಿಪಶು ಮಾಡಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ರು. ಕೊನೆಗೂ ಪೊಲೀಸ್ ಪೇದೆಗಳ ಪ್ರತಿಭಟನೆಯನ್ನು ತಡೆದ ಸಹಾಯಕ ಜಿಲ್ಲಾ ವರಿಷ್ಠಾಧಿಕಾರಿ ಖಾಸಿಂ ಸಾಬ್ ಯಶಸ್ವಿಯಾಗಿ ಈ ಕುರಿತು ಮೇಲಾಧಿಕಾರಿಗಳ ಗಮನಕ್ಕೆ ತಂದು ಪೇದೆಗಳಿಗೆ ನ್ಯಾಯ ಕೊಡಿಸುವ ಭರವಸೆಯನ್ನು ನೀಡಿದ್ರು. ಒಟ್ಟಿನಲ್ಲಿ ಬಾಗೇಪಲ್ಲಿಯಲ್ಲಿ ನಡೆದ ಮನಿ ಡಬ್ಲಿಂಗ್ ಪ್ರಕರಣ ಕುರಿತು ನಿಯಮಾನುಸಾರ ತನಿಖೆ ನಡೆಸಿ ಪ್ರಕರಣದಲ್ಲಿ ಭಾಗಿಯಾಗಿರುವ ನಿಜವಾದ ಆರೋಪಿಗಳಿಗೆ ಶಿಕ್ಷೆಯಾಗಬೇಕು. ಹಿರಿಯ ಪೊಲೀಸ್ ಅಧಿಕಾರಿಗಳ ತಪ್ಪಿಗೆ ಅಮಾಯಕ ಪೇದೆಗಳಿಗೆ ಅನ್ಯಾಯವಾಗಬಾರದು ಎಂಬುದೇ ನಮ್ಮ ಕಳಕಳಿ. ನಾನು ನಿಮ್ಮ ಹತ್ರ ಮಾತಾಡೋಕ್ಕೆ ಅವಕಾಶ ಕಲ್ಪಿಸಿಲ್ಲ ನಮ್ಮ ಕಾನೂನು. ನೀವೇನಾದ್ರೂ ಇದ್ದರೆ ನಮ್ಮ ಉನ್ನತ ಅಧಿಕಾರಿಗಳ ಹತ್ರ ಕರೆಕ್ಟ್. ಬಟ್ ರೀಸನ್ ಯಾಕೆ ಇಲ್ಲಿ ಬಂದು ಕೂತಿದ್ದೀರಿ ಅಂದರೆ ಅದನ್ನು ಕೂಡ ಹೇಳೋಕ್ಕೆ ನಮ್ಗೆ ಅವಕಾಶ ಕಲ್ಪಿಸಿಲ್ಲ ಸರ್. ಅದನ್ನು ಏನಾದರೂ ಇದ್ದರೆ ನಮ್ಮ ಉನ್ನತ ಅಧಿಕಾರಿಗಳಿದ್ದಾರೆ, ಅವ್ರ ಹತ್ರ ತಿಳ್ಕೊಳ್ಳಿ. ಅವ್ರಿಗೆಲ್ಲ ವಿಷಯ ಗೊತ್ತು. ಸ್ಟಾರ್ಟಿಂಗಿಂದ ಅಪ್ ಟು ಸ್ಟಿಲ್ ಇವತ್ತಿನ ದಿನವರೆಗೂ ಪ್ರತಿಯೊಂದು ಅವರೇ ಹೇಳ್ತಾರೆ. ಅವ್ರ ಹತ್ರ ತಿಳ್ಕೊಳ್ಳಿ. ಈ ಸಾಹೇಬರ ಮೇಲೆ ನಾನು ಆರೋಪ ಮಾಡಿದ್ದೀನಿ. ಅವರು ನನಗೆ ಜಾತಿ ತಾರತಮ್ಯ ಮಾಡಿದ್ದಾರೆ. ಅದರ ಬಗ್ಗೆ ನಾನು ಆರೋಪ ಮಾಡಿ ರಿಸೈನ್ ಕೂಡ ಕೊಟ್ಟಿದ್ದೀನಿ ಇದಕ್ಕೂ ಮುಂಚೆ. ಯಾಕಂದರೆ ಇವರು ಕಿರುಕುಳ ಕೊಡುತ್ತಿರೋದು, ಹಿಂಸೆ, ಈ ಥರ ಟಾರ್ಚರ್ ತಡಿಲಾರದೆ ಎಲ್ಲಾದರೂ ಕೂಲಿ ಮಾಡ್ಕೊಳ್ಳೋಣ, ಎಲ್ಲೋದ್ರೆ 500 ರೂಪಾಯಿ ಕೂಲಿ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಡಿಸೈಡ್ ಆಗಿ ಕೊಟ್ಟಿದ್ದೀನಿ. ಆದರೂ ಕೂಡ ಇವತ್ತು ಪರ್ಸ್ನಲಾಗಿ ತಗೊಂಡು ನಾನು ಮಾಡಿದ ಆರೋಪಗಳೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಉದ್ದೇಶಪೂರ್ವಕವಾಗಿ ವೈಯಕ್ತಿಕವಾಗಿ ತಗೊಂಡು ಇವತ್ತು ಕ್ರಾಸ್ ಕೂಡ ಮಾಡಿದಿರೋ ಬರೀ ಚೀಟ್ ಮಾಡಿಬಿಟ್ಟು ಬರೀ ನಮ್ಮ ಮುಂದೆ 3 ಜನಕ್ಕೆ ಮಾತ್ರ ಮಾಡಿಬಿಟ್ಟು ಇನ್ನು 8 ಜನಕ್ಕೆ ಅವರು ಇಷ್ಟ ಬಂದಂಗೆ ಅವ್ರು ಚೀಟ್ ಮಾಡಿಬಿಟ್ಟು ಕ್ಲೋಸ್ ಮಾಡ್ತಾರಂದರೆ ಅದು ಅರ್ಥ ಏನು? ಮರು ವಿಚಾರಣೆ ಇಲ್ಲ, ಪಾರ್ಟಿ ಸವಾಲಿಲ್ಲ, ಇದು ಇಲ್ಲಿಗೆ ಕೊನೆ ಆಗುತ್ತಂದರೆ ಅದರ ಪ್ರಸ್ತಾಪ ಅಂತ ಅಲ್ಲಿ ನಾನು ಆದರೂ ಕೇಳಿದ್ದೀನಿ. ಅವ್ರ ಹತ್ರ ಬೇಡ್ಕೊಂಡಿದ್ದೀನಿ, ಕೇಳ್ಕೊಂಡಿದ್ದೀನಿ. ಸರ್ ನಿಮ್ಮ ಕಾಲು ಇಟ್ಕೊತೀನಿ, ದಯವಿಟ್ಟು ನಮ್ಗೆ ಇನ್ನೊಂದು ಡೇಟ್ ಕೊಡಿ ಸರ್. ಅವರ ಸಾಕ್ಷಿಗಳಿಗೆ ಕ್ರಾಸ್ ಮಾಡೋಕ್ಕೆ ಅವಕಾಶ ಕಲ್ಪಿಸಿ ಸರ್. ನಮ್ಮ ರಕ್ಷಣಾ ಸಹಾಯಕರು ಮತ್ತೊಂದು ದಿನಾಂಕಕ್ಕೆ ಬರ್ತಾರಂತ ಕೇಳಿದರೆ ಇವೆಲ್ಲ ನಾನು ಮಾಡೋಕ್ಕಾಗಲ್ಲ. ಬ್ಯೂರೋ ರಿಪೋರ್ಟ್, ಸತೀಶ್, ಟಿವಿ 9 ನ್ಯೂಸ್, ಚಿಕ್ಕಬಳ್ಳಾಪುರ.